ಕೋವಿಡ್ ರೂಪಾಂತರಿಯ ವೈರಸ್ ಭೀತಿ ಹಿನ್ನೆಲೆ ಧಾರವಾಡದಲ್ಲಿಂದು ಮಹತ್ವದ ಸುದ್ದಿಗೋಷ್ಠಿ ನಡೆಸಿದ ಧಾರವಾಡ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಕೋವಿಡ್ ಬಗ್ಗೆ ಜನರಲ್ಲಿ ಆತಂಕ ಮೂಡಿದೆ. ಆದರೆ ಧಾರವಾಡ ಜಿಲ್ಲೆಯ ಜನತೆ ಭಯಪಡಬೇಕಿಲ್ಲವೆಂದು ತಿಳಿಸಿದರು. ಆರೋಗ್ಯ ಸಚಿವರು ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ. ಕೆಲ ಮಾರ್ಗಸೂಚಿಗಳನ್ನು ಸಹ ತಿಳಿಸಿದ್ದಾರೆ. ಈಗಾಗಲೇ ಕೋವಿಡ್ ಬಂದು 4 ವರ್ಷ ಆಗಿದೆ. ಇದು ಹೊಸದೇನಲ್ಲ. ಹೀಗಾಗಿ ಇದನ್ನು ಹೇಗೆ ಎದುರಿಸಬೇಕೆಂದು ಎಲ್ಲರಿಗೂ ಗೊತ್ತಿದೆ. ಕೋವಿಡ್ ಟೆಸ್ಟಿಂಗ್ಗೆ ಎಲ್ಲಾ ಸೌಲಭ್ಯ ಜಿಲ್ಲೆಯಲ್ಲಿದೆ. ಜಿಲ್ಲೆಯಲ್ಲಿ 5,000ಕ್ಕೂ ಹೆಚ್ಚು ಬೆಡ್ ಸರ್ಕಾರಿ ಆಸ್ಪತ್ರೆಗಳಲ್ಲಿಯೇ ಲಭ್ಯ ಇದೆ. 1,500ಕ್ಕೂ ಹೆಚ್ಚು ಬೆಡ್ ಆಕ್ಸಿಜನ್ ಸಹಿತ ಇದೆ. 500ಕ್ಕೂ ಹೆಚ್ಚು ಐಸಿಯು ಬೆಡ್ಗಳಿವೆ. ತಾಲೂಕು ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಹಿತ ಬೆಡ್ ಇದೆ ಎಂದು ತಿಳಿಸಿದರು. ಹಾಗೆ ಕೋವಿಡ್ದು ಹೊಸ ವೇರಿಯಂಟ್ ಬಗ್ಗೆ ಸ್ವಲ್ಪ ಜನರಲ್ಲಿ ಆತಂಕ ಇರೋದು ಕಂಡು ಬಂದಿದೆ. ಬಟ್ ಆ ಥರ ಏನೂ ಸಮಸ್ಯೆ ಇಲ್ಲ. ಯಾವುದೇ ರೀತಿ ಭಯ ಪಡಲಿಕ್ಕೆ ಅವಶ್ಯಕತೆ ಇಲ್ಲ. ನಿನ್ನೆ ಮಾನ್ಯ ಆರೋಗ್ಯ ಸಚಿವರು ಸಹಿತ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಎಲ್ಲ 60 ವರ್ಷಕ್ಕಿಂತ ಜಾಸ್ತಿ ಯಾರಿರ್ತಾರೆ ಅವರು ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಳ್ಳಿ. ಆಮೇಲೆ ಕೋಮರ್ಬಿಡ್ ಸಿಚುವೇಶನ್ಸ್ ಇದ್ದವರು ಸಹಿತ ಈ BP ಅಥವಾ ಹೈಪರ್ ಟೆನ್ಷನು ಮತ್ತು ಬೇರೆ ಬೇರೆ ಈ ಥರ ಕಾಯಿಲೆ ಇದ್ದವರು ಸಹಿತ ಅವ್ರ ಬಗ್ಗೆ ನಿಗಾ ವಹಿಸಿ ಮಾಸ್ಕನ್ನು ಕಡ್ಡಾಯವಾಗಿ ಹಾಕ್ಕೊಳ್ಳಿ ಅಂತೇಳಿ ಅವರು ಸಹಿತ ಅಪೀಲ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮಗೆ ಈಗ ಕೋವಿಡ್ ಬಂದು ಆಲ್ಮೋಸ್ಟ್ ಈಗ 4 ಇಯರ್ಸ್ ಆಗ್ತಾ ಬಂತು. ನಮ್ಗೆ ಇದೇನು ಹೊಸದಂತಲ್ಲ. ಇದನ್ನು ನಾವು ಹೇಗೆ ಎದುರಿಸಬೇಕು, ಅದನ್ನು ಹೇಗೆ ಕೌಂಟರ್ ಮಾಡಬೇಕು, ಇದರಿಂದ ನಾವು ಯಾವ ರೀತಿ ಪ್ರಿಕಾಷನ್ ತೊಗೋಬೇಕು ಅನ್ನೋದು ನಮಗೆ ಗೊತ್ತಿದೆ. ಇದನ್ನು ನಾವು ಬಳಕೆ ಮಾಡೋಣ. ಎಲ್ಲರೂ ಸಹಿತ ಹ್ಯಾಂಡ್ ವಾಷಿಂಗ್ ಆಯಿತು, ಆಮೇಲೆ ಮಾಸ್ಕ್ ಬಳಸೋದಾಯಿತು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಯಿತು. ಇದನ್ನು ಮಾಡ್ತಾ ಇದ್ದರೆ ನಮಗೆ ಪ್ರಿವೆನ್ಷನ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಮತ್ತು ಯಾವುದೇ ರೀತಿ ಸ್ಮಾಲ್ ಸಿಮ್ಟಮ್ಸ್ ಇರಲಿ, ಮೈನರ್ ಸಿಮ್ಟಮ್ಸ್ ಇದ್ದರೂ ಸಹಿತ ಈ ಕೆಮ್ಮು, ಜ್ವರ ಅಥವಾ ಫೀವರ್ ಈ ಥರದ್ದು ಇದ್ರೂ ಸಹಿತ ನೀವು ಅದನ್ನು ಇಗ್ನೋರ್ ಮಾಡಲಾರದೆ ಟೆಸ್ಟಿಂಗ್ ಮಾಡಿಸ್ಕೊಂಡ್ರೆ ನಮಗೆ ಅರ್ಲಿ ಡಿಟೆಕ್ಷನ್ ಆಯಿತು ಅಂದರೆ ಖಂಡಿತ ನಾವು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಆವಾಗ ವೈರಲ್ ಏನು ಇಫೆಕ್ಟ್ ಏನಿರುತ್ತೆ ಅದು ತೀವ್ರತೆ ಇರದೇ ಇದ್ದಂಗೆ ಅದನ್ನು ನಾವು ಅಡ್ರೆಸ್ ಮಾಡಲಿಕ್ಕಾಗುತ್ತೆ. ಸೊ ಅರ್ಲಿ ಡಿಟೆಕ್ಷನ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಸೊ ಯಾರೇ ಇದ್ರೂ ಸಹಿತ ಈಗ ನಿಮಗೆ ಎನಿ ಕೈಂಡ್ ಆಫ್ ಈ ಥರ ಡಿಸ್ಕಂಫರ್ಟ್ಸ್ ಇದ್ದರೆ ಇಮಿಡಿಯೇಟ್ಲಿ ಬಂದು ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ. ನಮ್ಮ ಹತ್ರ ಸೂಟಬಲ್ ಟೆಸ್ಟಿಂಗ್ ಕೆಪಾಸಿಟಿ ಇದೆ. ಮತ್ತು ಅದನ್ನು ಆದಷ್ಟು 1 ಡೇದಲ್ಲಿ ರಿಸಲ್ಟ್ ಕೊಡಲಿಕ್ಕೆ ಸಹಿತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಅದ್ರ ಹೊರತಾಗಿ ಸಹಿತ ನಮ್ಮಲ್ಲಿ ಮೋರ್ ದ್ಯಾನ್ 5,000 ಬೆಡ್ಸು ಗೌರ್ಮೆಂಟ್ ಸೆಟಪ್ಪಲ್ಲಿ ಈಗ ಅವೈಲೇಬಲ್ ಇದೆ. 1,500ಕ್ಕಿಂತ ಜಾಸ್ತಿ ಆಕ್ಸಿಜನೇಟೆಡ್ ಬೆಡ್ಸು ನಮ್ಮಲ್ಲಿ ಅವೈಲೇಬಲ್ ಇದೆ. 500ಕ್ಕಿಂತ ಜಾಸ್ತಿ ICU ಬೆಡ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸಫಿಷಿಯೆಂಟು ಹ್ಯೂಮನ್ ರಿಸೋರ್ಸು, ಟ್ರೈನ್ಡ್ ಹ್ಯೂಮನ್ ರಿಸೋರ್ಸು ಇದೆ. ಮತ್ತು ಎಲ್ಲ ತಾಲೂಕು ಪ್ಲೇಸಸ್ಸಲ್ಲೂ ಸಹಿತ ನಮಗೆ ಆಕ್ಸಿಜನೇಟೆಡ್ ಬೆಡ್ಸ್ ಇದೆ. ಆಕ್ಸಿಜನ್ ಕಾನ್ಸಂಟ್ರೇಟರ್ಸು ಸಹಿತ ಸಾಕಷ್ಟು ಸಂಖ್ಯೆಯಲ್ಲಿದೆ. ಸೊ ಯಾವುದೇ ರೀತಿ ಭಯ ಪಡೋ ಅಗತ್ಯ ಇಲ್ಲ. ಕೇವಲ ಧಾರವಾಡ ಅಷ್ಟೇ ಅಲ್ಲ, ಧಾರವಾಡ ಸುತ್ತಮುತ್ತಲ ಜಿಲ್ಲೆಗೂ ಸಹಿತ ನಾವು ಹೆಲ್ಪ್ ಮಾಡುವಷ್ಟು ನಮಗೆ ಸಾಮರ್ಥ್ಯ ಇದೆ. ಈ ವೇಳೆ ಧಾರವಾಡ ಮಾತ್ರವಲ್ಲದೆ ಸುತ್ತಮುತ್ತಲಿನ ಜಿಲ್ಲೆಗೂ ಸಹಾಯ ಮಾಡುವ ಸಾಮರ್ಥ್ಯ ನಮ್ಮಲ್ಲಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. 9 ಲೈವ್ ನ್ಯೂಸ್ ಧಾರವಾಡ.